ಪ್ರತಿ ಜೀವಕೋಶಗಳಿಗೂ ಕ್ಯಾಲರೀಸ್ ಬೇಕು. ಈ ಕ್ಯಾಲರೀಸ್ನ ಕೊಡುವಂಥದ್ದೇ ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಫ್ಯಾಟ್ಸ್. ಈ ಮೂರು ಮ್ಯಾಕ್ರೋನ್ಯೂಟ್ರಿಯೆಂಟ್ಗಳು. ನೋಡಿ ಈ ವೀಕ್ಷಕರೇ, ಈ ಜೀವಕೋಶಗಳ ಒಳಗಡೆ ಈ ಮಾಲಿಕ್ಯೂಲ್ಗಳು ಎಂಟರ್ ಆಗಬೇಕು ಅಂದರೆ ಪ್ರತಿಯೊಂದಕ್ಕೂ ಬೇರೆ 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 ಥರ ಗೇಟ್ಗಳಿರ್ತವೆ, ಡೋರ್ಗಳಿರ್ತವೆ. ಅದರಲ್ಲಿ ಈ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್, ಕೊಬ್ಬಿನಾಂಶ ಮತ್ತು ಪ್ರೋಟೀನ್ ಅಂಶ ನಮ್ಮ ಜೀವಕೋಶದ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಸ್ಲೈಡಿಂಗ್ ಡೋರ್ ಮೂಲಕ ಪ್ಲಸ್ ಆಗ್ತವೆ. ಸ್ಲೈಡ್ ಡೋರ್ ಅಂತ ಹೇಳಿದ್ರೆ ನೀವು ನಿಂತ್ಕೊಂಡ ತಕ್ಷಣ ಒಂದು ಬಾಗಿಲು ಓಪನ್ ಆಗುತ್ತೆ. ಲೈಕ್ ಸೂಪರ್ ಮಾರ್ಕೆಟಲ್ಲಿ ನೀವು ಮಾಲ್ಗಳೆಲ್ಲ ಹೋದಾಗ ನೀವು ನಿಂತರೆ ಓಪನ್ ಆಗುತ್ತೆ, ನೀವು ಹೊರಡೆ ಹೋಗ್ತೀರಾ ಕ್ಲೋಸ್ ಆಗುತ್ತಲ್ಲ, ಆ ರೀತಿ ಒಂದು ಡೋರಲ್ಲಿ ಈ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ ನಮ್ಮ ಜೀವಕೋಶಗಳನ್ನ ಎಂಟರ್ ಆಗುತ್ತೆ, ಸಲೀಸಾಗಿ ಎಂಟರ್ ಆಗ್ತವೆ. ಆದರೆ ಈ ಕಾರ್ಬೋಹೈಡ್ರೇಟ್ಸ್ ಅಥವಾ ಸಕ್ಕರೆ ಅಂಶ ನಮ್ಮ ಜೀವಕೋಶಗಳಿಗೆ ಎಂಟರ್ ಆಗಬೇಕು ಅಂದರೆ ಅಲ್ಲಿ ಇನ್ಸುಲಿನ್ ಬೇಕು. ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನು ಕೀ ಥರ ವರ್ಕ್ ಮಾಡಬೇಕು, ಒಂಥರ ಕೀ ಆ್ಯಂಡ್ ಲಾಕ್ ಮೆಕ್ಯಾನಿಸಮ್. ಇಲ್ಲಿ ಕೀ ಹಾಕಿ ತೆಗೆದಾಗಲೇ ಬಾಗಿಲು ಓಪನ್ ಆಗೋದು. ಹಾಗಾಗಿ ಈ ಇನ್ಸುಲಿನ್ ಅನ್ನೋ ಒಂದು ಕೀ ಹೋಗ್ಬಿಟ್ಟು ಜೀವಕೋಶದ ಒಂದು ರಿಸೆಪ್ಟಾರ್ಸ್ ಅಂತ ಇರ್ತವೆ, ಆ ರಿಸೆಪ್ಟಾರ್ಸ್ಗೆ ಅಂಟ್ಕೊಂಡಾಗ ಒಂದು ಡೋರ್ ಓಪನ್ ಆಗುತ್ತೆ, ಅಲ್ಲಿಂದ ಗ್ಲೂಕೋಸ್ ಎಂಟರ್ ಆಗುತ್ತೆ. ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಬರಲಿಕ್ಕೆ ಅಥವಾ ಇಡೀ ಪ್ರಪಂಚದಲ್ಲೇ 99% ಡಯಾಬಿಟಿಸ್ ಇರೋದು ಈ ಇನ್ಸುಲಿನ್ ಅಂದರೆ ಈ ಕೀಗಳು ಹೇರಳವಾಗಿರ್ತವೆ. ಇನ್ಸುಲಿನ್ ಕೊರತೆ ಇರೋದಿಲ್ಲ, ಅವಶ್ಯಕತೆಗಿಂತ ಜಾಸ್ತಿ ಇರ್ತವೆ. ಆದರೆ ಈ ಒಂದು ಇನ್ಸುಲಿನ್ನು ಆ ಕೀಗೆ ಸರಿಯಾಗಿ ಹೋಗ್ಬಿಟ್ಟು ಸ್ಟಿಕ್ ಆಗೋಕ್ಕಾಗಲ್ಲ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಇನ್ಸುಲಿನ್ ರೆಸಿಸ್ಟೆನ್ಸೇ ಈ ಡಯಾಬಿಟಿಸ್ ಅಥವಾ ಟೈಪ್ 2 ಡಯಾಬಿಟಿಸ್ಗೆ ಬಹುಮುಖ್ಯ ಕಾರಣ. ಕಾರಣ ಏನು? ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಲಿ ಕಾರಣ ಏನು? ಅದರಲ್ಲಿ ಯಾಕಂದರೆ ಈ ಇನ್ಸುಲಿನ್ ರಿಸೆಪ್ಟರ್ಸ್ಗಳ ಮೇಲೆ ಇರುವಂಥ ಈ ಟಾಕ್ಸಿಕ್ ಕೆಮಿಕಲ್ಸು ಮತ್ತು ಕೊಬ್ಬಿನ ಅಂಶ ಬಂದು ಆ ಜೀವಕೋಶಗಳಲ್ಲಿ ಅಂಟ್ಕೊಂಡಿರೋದ್ರಿಂದನೇ ಇದು ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಸರಿಯಾಗಿ ವರ್ಕ್ ಆಗಲ್ಲ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆದರೆ ನಾವು ಇನ್ಸುಲಿನ್ ಸೆನ್ಸಿಟಿವಿಟಿನ ಹೆಚ್ಚು ಮಾಡಿಕೊಂಡಾಗ ನಮ್ಮ ಡಯಾಬಿಟಿಸ್ ರಿವರ್ಸ್ ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಹೇಗೆ ರಿವರ್ಸ್ ಮಾಡೋದು? ನೀವು ಯಾವುದೇ ರೀತಿಯ ಒಂದು ಡಯಾಬಿಟಿಸ್, ನಿಮಗೆ ಶುಗರ್ ಸ್ವಲ್ಪ ವೇರಿಯೇಷನ್ ಬಂತು, 140 150 ರೇಂಜಿಗೆ ಬಂತು ಅಂತ ಹೇಳಿದ ತಕ್ಷಣ ನಿಮಗೆ ಯಾರು ಇನ್ಸುಲಿನ್ ಉತ್ಪಾದನೆ ಮಾಡುವಂಥ ಮೆಡಿಸಿನ್ಸ್ ಕೊಡಲ್ಲ. ಅದರ ಬದಲಾಗಿ ನಿಮಗೆ ಕೊಡುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುವಂಥ ಮಾತ್ರೆಗಳನ್ನ. ಫಾರ್ ಎಕ್ಸಾಂಪಲ್ ಮೆಟ್ಫಾರ್ಮಿನ್ ಇರ್ಬೋದು, ಇನ್ನೊಂದಿರ್ಬೋದು, ಸುಮಾರು ಇರ್ಬೋದು ಮೆಡಿಸಿನ್ಸ್ಗಳು ನಿಮಗೆ ಸ್ಟಾರ್ಟಿಂಗ್ ಮಾಡುವಂಥದ್ದು ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಲಿ ನಮ್ಮ ದೇಹದಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ನ್ಯಾಚುರಲ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆ್ಯಕ್ಚುಲಿ ಎಲ್ಲದಕ್ಕೂ ನಾವು ಮೆಡಿಸಿನ್ಸ್ ದಾಸಾಗಲ್ಲ. ನಾನೀಗ ತೊಗೊಳ್ತಾ ಇದ್ದೀನಿ ಮಾತ್ರೆ ಅಂತ ಹೇಳ್ಬಿಟ್ಟು ನಾನು ಏನು ಬೇಕು ತಿಂತೀನಿ, ನಾನು ಎಕ್ಸಸೈಸ್ ಮಾಡಲ್ಲ ಅಂತ ಇದ್ಕೊಂಡ್ಬಿಟ್ರೆ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಡಯಾಬಿಟಿಸ್ನಿಂದ ಉಂಟಾಗುವಂಥ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ. ನೋಡಿ ವೀಕ್ಷಕರೇ, ಡಯಾಬಿಟಿಸ್ ಬಂತು ಅಂತ ಹೇಳಿದ್ರೆ ಫಸ್ಟ್ ಪ್ರಾಬ್ಲಮ್ ಆಗೋದೇ ಹಾರ್ಟಿಗೆ. ಯಾಕಂದರೆ ನೋಡಿ, ನಮ್ಮ ರಕ್ತನಾಳಗಳು ಒಂಥರ ಒಂದು ಪೈಪ್ಲೈನ್ ಸಿಸ್ಟಮ್ಮು, ಒಂದು ರೋಡ್ ಇದ್ದಂಗೆ. ಅದ್ರಲ್ಲಿ ಇಷ್ಟೇ ಲೋಡು ಕೆಪಾಸಿಟಿ ಇರುವಂಥ ವೆಹಿಕಲ್ಗಳು ಪಾಸ್ ಆಗಬೇಕು ಅಂತಿರುತ್ತೆ. ನೀವು ಹೆವಿ ಲೋಡ್ ಟ್ರಕ್ ಅಂದರೆ ಶುಗರ್ ಅಂದರೆ ನೀವು ಒಂದು ಟ್ರಕ್ ಅಂತ ಅಂದ್ಕೊಳ್ಳಿ. ಆ ಟ್ರಕ್ ಹೆವಿ ಶುಗರ್ ಇದ್ದಾಗ ನಿಮ್ಮ ರಕ್ತದಲ್ಲಿ ಹರಿತಾ ಇದ್ದರೆ, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ, ಈ ಹೆವಿ ಲೋಡ್ ನಿಮ್ಮ ರಕ್ತನಾಳಗಳಲ್ಲಿ ಪಾಸ್ ಆಗ್ತಾ ಇದ್ದಾಗ ಆ ರಕ್ತನಾಳಗಳಲ್ಲಿ ಸಣ್ಣ ಸಣ್ಣ ಗುಂಡಿಗಳು, ಬಿರುಕುಗಳು ಕಾಣಿಸ್ಕೊಳ್ತವೆ. ಹೆಂಗೆ ಟಾರ್ ರೋಡಲ್ಲಿ ಆಗುತ್ತೋ ಓವರ್ಲೋಡ್ ಆದರೆ, ಅದೇ ರೀತಿ ನಮ್ಮ ರಕ್ತನಾಳಗಳದ್ದು ಆಗುತ್ತೆ. ಅಲ್ಲಿ ಬಂದು ಈ LDL ಪಾರ್ಟಿಕಲ್ಸು, ಆಕ್ಸಿಡೈಸ್ಡ್ LDL, SDL ಇಂಥವೆಲ್ಲ ಬಂದು, SDL ಅಲ್ಲ, ಈ LDL ಮತ್ತು ಟ್ರೈಗ್ಲಿಸರೈಡ್ಸ್ ಬಂದು ಸೇರ್ಕೊಂಡಾಗ ಏನಾಗುತ್ತೆ ಅಂತೇಳಿ ಕೊಲೆಸ್ಟ್ರಾಲ್ ಪ್ಲಾಕ್ಸ್ ಉಂಟು ಮಾಡುತ್ತೆ. ಅದೇ ನಿಮಗೆ ಮುಂದೆ ಹೋಗ್ಬಿಟ್ಟು ಹಾರ್ಟ್ ಡಿಸೀಸ್ ಉಂಟು ಮಾಡುವಂಥದ್ದು. ಹಾಗಾಗಿ ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಫಸ್ಟ್ ಅವಾಯ್ಡ್ ಮಾಡಬೇಕು. ನೀವು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗದೆ ನೋಡಿ, ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ನಮ್ಮ ದೇಶದ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಲೆವೆಲ್ ನಮ್ಗೆ ಆಲ್ರೆಡಿ ವಿ ಹ್ಯಾವ್ ಎ ಜೀನ್ಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ನಾವು ಸಣ್ಣ ವಯಸ್ಸಿನಿಂದನೂ ತಿನ್ನುವಂಥ ಆಹಾರಗಳಿಂದನೇ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ಇತ್ತೀಚೆಗಂತೂ ಸಣ್ಣ ಮಕ್ಕಳಲ್ಲೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ. ಯಾಕಂದರೆ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂತ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಬೂಸ್ಟ್ ಮಾಡುವಂಥ ಕೆಲವು ಅಂಶಗಳು ಅತಿ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು 3 ಅಥವಾ 4 ಥರದ ಬಿಳಿ ವಿಷಗಳು ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ರಿಫೈನ್ಡ್ ಆಯಿಲ್ಸ್ ಇರ್ಬೋದು, ಇನ್ನೊಂದು ರಿಫೈನ್ಡ್ ಫ್ಲೋರ್, ಈ ಮೈದಾ ಅಂತ ಏನು ಬರುತ್ತೆ ಅದು, ಮತ್ತು ಈ ಒಂದು ರಿಫೈನ್ಡ್ ಶುಗರ್. ಈ ಮೂರರಲ್ಲೂ ಕೂಡ ಹೇರಳವಾಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಸರ್ಜ್ ಮಾಡೋ ಕೆಪಾಸಿಟಿ ಇರುತ್ತೆ. ನೋಡಿ, ನೀವು 2 ರಸ್ಕ್ ತಿನ್ನಿ, 2 ಬ್ರೆಡ್ ತಿನ್ನಿ, 2 ಬಿಸ್ಕೆಟ್ ತಿನ್ನಿ, ಸಡನ್ನಾಗಿ ನಿಮಗೆ ಎನರ್ಜಿ ಸಿಗ್ದಂಗೆ ಆಗುತ್ತೆ. ಅಂದರೆ ನೀವು ತಿಂದ ತಕ್ಷಣ ನಿಮ್ಮ ರಕ್ತಕ್ಕೆ ಹೋಗ್ಬಿಟ್ಟು ಅದು ಶುಗರ್ನ ರಿಲೀಸ್ ಮಾಡುತ್ತೆ. ಸಡನ್ನಾಗಿ ನೀವು ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ. ಅಂದರೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಹೈ ಇರುತ್ತೆ. ತುಂಬ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥ ಆಹಾರಗಳನ್ನೇ ಇದಕ್ಕೆ ಕಾರಣ. ಈ ಗ್ಲೈಸಿಮಿಕ್ ಇಂಡೆಕ್ಸ್ ಬಗ್ಗೆ ನಾನು ಹೇಳ್ತಾ ಇದ್ರೆ ಅದಕ್ಕೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಟಾಪಿಕ್ ಆಗುತ್ತೆ. ಅಷ್ಟೊಂದು ಟೈಮ್ ಇಲ್ಲದ್ರಿಂದ ಸಣ್ಣದಾಗಿ ಹೇಳ್ತೀನಿ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್, ಈಗ ಅಕ್ಕಿಯಲ್ಲಿ 72% ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇದ್ದರೆ ಅದರ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ 82, ಅಂದರೆ ತಿಂದ ತಕ್ಷಣ ಹೋಗುತ್ತೆ. ಚಪಾತಿಯಲ್ಲಿ 72, ರಾಗಿ ಆಗಲಿ, ಧಾನ್ಯಗಳಾಗಲಿ, ಬೇರೆದರಲ್ಲಾಗಲಿ 60ರಿಂದ 65% ತನಕ ಅದರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ. ಹೈ ಲೋಡ್ ಇರುತ್ತೆ. ಆದರೆ ಕಾರ್ಬೋಹೈಡ್ರೇಟ್ಸ್ನಷ್ಟು ಅಧಿಕವಾಗಿ ಗ್ಲೈಸಿಮಿಕ್ ಲೋಡ್ ಈ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸಲ್ಲಿ ಇರಲ್ಲ. ಅಂದರೆ ನೀವು ಬೆಣ್ಣೆ ತಿನ್ನಿ, ತುಪ್ಪ ತಿನ್ನಿ, ಪ್ರೋಟೀನ್ಸ್ ತಿನ್ನಿ, ಮಾಂಸ ತಿನ್ನಿ, ಎಗ್ಸ್ ತಿನ್ನಿ, ಕಾಳುಗಳು ತಿನ್ನಿ, ಯಾವ ಪ್ರೋಟೀನ್ಸ್ ಆಹಾರಗಳಿರುತ್ತೋ ನಿಮಗೆ ಎನರ್ಜಿ ಸಿಗುತ್ತೆ. ಆದರೆ ಗ್ಲೈಸಿಮಿಕ್ ಲೋಡ್ ಜಾಸ್ತಿ ಇಲ್ಲದಲ್ಲಿರೋ ಕಾರಣ ನೀವು ತಿನ್ನಂಥ ಈ ಫ್ಯಾಟ್ಸ್ ಮತ್ತು ಪ್ರೋಟೀನ್ ಅಂಶ ನಿಧಾನವಾಗಿ ಹೋಗ್ಬಿಟ್ಟು ನಿಮ್ಮ ರಕ್ತವನ್ನು ಸೇರಿಕೊಳ್ಳುತ್ತೆ.
ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ರೋಡಿಗೆ ಒಂದು 10,000 ಟ್ರಕ್ ಒಟ್ಟಿಗೆ ನುಗ್ಗಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಜಾಮ್ ಆಗುತ್ತೆ ಟ್ರಾಫಿಕ್ಕು, ಇನ್ಸುಲಿನ್ ಸರ್ಜ್ ಆಗುತ್ತೆ. ಅದೇ ರೀತಿ ಅಷ್ಟೇ 10,000 ಟ್ರಕ್ಗಳು ಒಂದು 8ರಿಂದ 10 ಗಂಟೆ ಒಳಗಡೆ ನಿಮ್ಮ ಹೈವೇಗೆ ಸಿಟಿಗೆ ಎಂಟರ್ ಆದರೆ ಅಂಥ ಕಂಜೆಷನ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಇನ್ಸುಲಿನ್ ಲೋಡ್ ಜಾಸ್ತಿ ಮಾಡ್ಕೊಂಡಾಗ ಇನ್ಸುಲಿನ್ ನಮ್ಮ ದೇಹದಲ್ಲಿ ಸರ್ಜ್ ಆಗುತ್ತೆ. ನಮ್ಮ ಪ್ಯಾಂಕ್ರಿಯಾಸಿಗೆ ಒಂದು ಸಿಗ್ನಲ್ ಹೋಗುತ್ತೆ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ. ಸಕ್ಕರೆ ಅಂಶ ಇದ್ದಂಥ ಆಹಾರ ತಿಂದ ತಕ್ಷಣ ಇನ್ಸುಲಿನ್ ರೈಸ್ ಆಗುತ್ತೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಸುಲಿನ್ನ ಓವರ್ಲೋಡ್ ಆಗುತ್ತೆ. ಇನ್ಸುಲಿನ್ನು ಅದು ನಮ್ಮ ದೇಹದಲ್ಲಿ ಫ್ಯಾಟ್ನ ಹೆಚ್ಚು ಮಾಡುತ್ತೆ. ಫ್ಯಾಟ್ ಅಂದರೆ ನಾವು ತಿಂದಂಥ ಸಕ್ಕರೆ ಅಂಶವನ್ನು ಕೊಬ್ಬಾಗಿ ಕನ್ವರ್ಟ್ ಮಾಡಿ ನಮ್ಮ ಲಿವರ್ನಲ್ಲಿ, ನಮ್ಮ ಯೂಟ್ರಸ್ನಲ್ಲಿ, ನಮ್ಮ ಓವರೀಸ್ನಲ್ಲಿ, ನಮ್ಮ ಥೈರಾಯ್ಡ್ ಸುತ್ತ, ನಮ್ಮ ಅಂಗಾಂಗಗಳು ಸುತ್ತ ಸೇರಿಸ್ತಾ ಬರುತ್ತೆ. ಅದಕ್ಕೆ ಒಂದು ಕಾರಣನೇ ಅದರಿಂದ ಉಂಟಾಗುವಂಥದ್ದೇ ವಿಸರಲ್ ಫ್ಯಾಟ್ ಅಥವಾ ಟ್ರಂಕಲ್ ಒಬೆಸಿಟಿ. ನಮ್ಮ ಹೊಟ್ಟೆಯ ಭಾಗದಲ್ಲಿ ನಮ್ಮ ಅಂಗಾಂಗಗಳ ಸುತ್ತ ಕೊಬ್ಬು ಬೆಳ್ಕೊಳ್ಳುತ್ತೆ. ಈ ಕೊಬ್ಬು ಬೆಳ್ಕೊಂಡಾಗ್ಲೇ ಇದು ಉತ್ಪಾದನೆ ಮಾಡುವಂಥ ಕೆಮಿಕಲ್ಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ತವೆ. ಇದೊಂದು ವಿಷಿಯಸ್ ಸೈಕಲ್. ತಿನ್ನೋ ಸಕ್ಕರೆ ಅಂಶದಿಂದ ಇನ್ಸುಲಿನ್ ಸರ್ಜ್ ಆಗುತ್ತೆ, ಇನ್ಸುಲಿನ್ ಸರ್ಜ್ ಆದಮೇಲೆ ವಿಸರಲ್ ಫ್ಯಾಟ್ ಡೆವಲಪ್ ಆಗುತ್ತೆ, ವಿಸರಲ್ ಫ್ಯಾಟ್ ಡೆವಲಪ್ ಆಗಿದ್ದು ಮತ್ತೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಾಸ್ ಮಾಡುತ್ತೆ. ಹಾಗಾಗಿ ಈ ಒಂದು ಸೈಕಲ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅತಿಯಾದ ಸಕ್ಕರೆ ಇರುವಂಥ ಅಂಶಗಳನ್ನ ಪದೇ ಪದೇ ಸೇವಿಸೋದನ್ನ ಬಿಟ್ಟು ನಮ್ಮ ಆಹಾರದಲ್ಲಿ ಹೆಚ್ಚು. ಅದಕ್ಕೆ ನಿಮಗೆಲ್ಲ ಡಾಕ್ಟರ್ಗಳು ಹೇಳ್ತಾರೆ ಅನ್ನ ಕಡಿಮೆ ಮಾಡಿ, ಚಪಾತಿ ಕಡಿಮೆ ಮಾಡಿ, ಅಥವಾ ಚಪಾತಿ ತಿನ್ನಿ. ನೋಡಿ, ನೀವು ಒಂದು ಕೆಲಸ ಮಾಡಿ, ಈಗ ನೀವು ಅನ್ನ ಬಿಟ್ಟುಬಿಡಿ ಅಂದ ತಕ್ಷಣ ನೀವು ನಾನು ಅನ್ನ ತಿನ್ನಲ್ಲ ಸರ್, ನಾನು ತುಂಬ ಚಪಾತಿ ತಿಂತೀನಿ, 4 ಚಪಾತಿ ತಿಂದುಬಿಡ್ತೀನಿ. ಒಂದು ಚಪಾತಿಯಲ್ಲೂ ಕೂಡ 3% ನಿಮ್ಮ 3 ಟೀ ಸ್ಪೂನ್ ಅಷ್ಟು ಶುಗರ್ ಇರುತ್ತೆ. ಅದನ್ನು ಫಸ್ಟ್ ಅರ್ಥ ಮಾಡಿ. ಕ್ಯಾಲರೀಸ್ ವೈಸ್ ಇಸ್ ಸೇಮ್, ಆದರೆ ಗ್ಲೈಸೆಮಿಕ್ ಲೋಡ್ ಸ್ವಲ್ಪ ಕಡಿಮೆ ಇರುತ್ತೆ. ರಿಫೈನ್ಡ್ ಶುಗರಲ್ಲಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಈ ವೀಟಲ್ಲಿ ಸ್ವಲ್ಪ ಫೈಬರ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತೆ, ಅಷ್ಟೇ ಬಿಟ್ಟರೆ. ಆದರೆ ನೀವು ಕಾರ್ಬೋಹೈಡ್ರೇಟ್ಸ್ನ ತೊಗೊಳ್ತಾ ಇದ್ರೆ ಅಂತ ಮಾತ್ರ ಇಲ್ಲಿ ಮರೆಯಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಫಸ್ಟ್ ಥಿಂಗ್ ಇಸ್ ನಿಮ್ಮ ಡಯಟರಿ ಮಾಡಿಫಿಕೇಷನ್ಸ್ ಇರಬೇಕು, ಮತ್ತು ಎಕ್ಸಸೈಸ್ ಇರಬೇಕು. ವಾಕಿಂಗ್ ಅಥವಾ ನೀವು ಏನಾದರೂ ವ್ಯಾಯಾಮ ಮಾಡಿ, ನೀವು ಸೈಕ್ಲಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಏನಾದರೂ ಒಂದು ಮಾಡಿ. ಇಲ್ಲಿ ಒಂದಿರುತ್ತೆ ಅಂತ ಹೇಳಿದ್ರೆ ಎಕ್ಸಸೈಸ್ ಇಂಡ್ಯೂಸ್ಡ್ ಗ್ಲೂಟ್ ಫೋರ್ ಆಕ್ಟಿವೇಶನ್ ಅಂತ. ಒಂದು ಸೈಂಟಿಫಿಕ್ ಟಾಪಿಕ್ ನೀವು ನೋಡಿ ಗೊತ್ತಾಗುತ್ತೆ. ಅಂದರೆ ನೋಡಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು 100 ಇಲಿಗಳನ್ನ ತೊಗೊಂಡ್ರು. ಇಲಿಗಳನ್ನ ತೊಗೊಂಡ್ಬಿಟ್ಟು ಅದರದ್ದು ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ ಏನು ಇನ್ಸುಲಿನ್ ಸೆಕ್ರೀಟ್ ಆಗುತ್ತೋ ಅದನ್ನ ತೆಗೆದುಬಿಟ್ರು, ಕಟ್ ಮಾಡಿಬಿಟ್ರು ಅದರದ್ದು. ಆಮೇಲೆ ಆ 100 ಇಲಿಗಳನ್ನ ತೊಗೊಂಡೋಗಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಸಾಕ್ಬಿಟ್ರು. ಪ್ರತಿನಿತ್ಯ ಅದು ಚೆನ್ನಾಗಿ ಕಾರ್ಬೋಹೈಡ್ರೇಟ್ ಇರುವಂಥ ಅಂಶ ಇರೋ ಆಹಾರನೇ ಕೊಟ್ಟರು. ಸಕ್ಕರೆ ಅಂಶ, ಕಾರ್ನ್ ಫ್ಲೋರು ಇಂಥವೆಲ್ಲ ಕೊಟ್ಟರು, ವೀಟ್ ಫ್ಲೋರು, ಮೈದಾ ಎಲ್ಲ ಕೊಟ್ಟರು. ಅದಾದ ನಂತರ ದಿನ ಸ್ವಿಮ್ಮಿಂಗ್ ಪೂಲಿಗೆ ಆಗ್ತಾಯಿದ್ರು. 3 ಗಂಟೆ ಕಂಟಿನ್ಯೂಸ್ ಆಗಿ ಅವು ಓದಾಡ್ತಿದ್ವು ಈ ಸ್ವಿಮ್ಮಿಂಗ್ ಪೂಲ್ನಲ್ಲಿ. ಆಮೇಲೆ ತೆಗೆದು ನೋಡಿದಾಗ ಯಾವುದಕ್ಕೂ ಡಯಾಬಿಟಿಸ್ ಇಲ್ಲ. ಈ ಒಂದು ಇನ್ಸುಲಿನ್ ಇಲ್ದಲೇ ಇದ್ರೂ ಕೂಡ ನಮ್ಮ ಜೀವಕೋಶಗಳಲ್ಲಿ ಸೆಲ್ಸ್ಗಳಲ್ಲಿ ಗ್ಲೂಕೋಸ್ ಹೋಗ್ಬೋದು. ಅದಕ್ಕೆ ನಾವು ಎಕ್ಸಸೈಸ್ ಇಂಡ್ಯೂಸ್ಡ್ ಅಂತ ಹೇಳ್ಬಿಟ್ಟು ಬೇರೆ ಒಂದು ದ್ವಾರ ನಮ್ಮ ಮಸಲ್ಸ್ನಲ್ಲಿ ಯಾವಾಗ ನಾವು ವರ್ಕ್ ಮಾಡ್ತೀವೋ, ಮಸಲ್ಸ್ ಜಾಸ್ತಿ ಕಾಂಟ್ಯಾಕ್ಟ್ ಮಾಡ್ತೀವೋ, ನಾವು ಮುಂಚೆನೇ ಹೇಳ್ದಂಗೆ ಬ್ರೈನ್ ಮತ್ತು ಮಸಲ್ ಎರಡಕ್ಕೂ ಬೇಕು. ಅಂದರೆ ಮಸಲ್ಸ್ನಲ್ಲಿ ನಾವು ಜಾಸ್ತಿ ಸ್ಟ್ರೆಂತ್ ಕೊಟ್ಟಾಗ, ಮಸಲ್ ಗರ್ತ್ ಜಾಸ್ತಿ ಇದ್ದಾಗ, ವೆಯ್ಟ್ ಟ್ರೈನಿಂಗ್ ಮಾಡಿದಾಗ, ರೆಸಿಸ್ಟೆನ್ಸ್ ಎಕ್ಸಸೈಸಸ್ ಮಾಡಿದಾಗ ಈ ಗ್ಲೂಕೋಸ್ ಕಡಿಮೆ ಆಗುತ್ತೆ. ಹಾಗಾಗಿ ಹೇಳೋದು ವಾಕ್ ಲಾಂಗರ್, ಲಿವ್ ಲಾಂಗರ್. ನಿಮ್ಮ ಶುಗರ್ ಕಂಟ್ರೋಲ್ ಆಗಬೇಕು ಅಂದರೆ ನೀವು ಎಷ್ಟು ದೂರ ನಡೀತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಒಂದು. ಸೊ ಇದೊಂದು ಎಕ್ಸಸೈಸ್ ಒಂದು ಕಾರಣ ಇದ್ದರೆ, ಇನ್ನೂ ಒಂದು ಕೆಲವು ಗಿಡಮೂಲಿಕೆಗಳು ಅಥವಾ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಕೆಲವು ಆಹಾರ ಪದಾರ್ಥಗಳಿಂದ ಕೂಡ ನಾವು ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡ್ಬೋದು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸುಮಾರು ಮೆಡಿಕಲ್ ಜರ್ನಲ್ಸಲ್ಲಿ ಕೆಲವು ಸೊಪ್ಪುಗಳ ಬಗ್ಗೆ ಒಂದು ಡಿಸ್ಕಷನ್ ಆಗಿತ್ತು. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ 3 ಥರದ ಸೊಪ್ಪುಗಳು ಅಂದರೆ, ಒಂದು ನುಗ್ಗೆ ಸೊಪ್ಪು, ಒಂದು ಮೆಂತ್ಯ ಸೊಪ್ಪು, ಮತ್ತು ಒಂದು ಕರಿಬೇವಿನ ಸೊಪ್ಪು. ಈ ನೋಡಿ, ಈ 3 ಇದರಲ್ಲಿ ಕೋಲಿನರ್ಜಿಕ್ ಆಸಿಡ್ಸ್ ಇರ್ತವೆ, ಫೈಟೋಕೆಮಿಕಲ್ಸ್ ಇರ್ತವೆ, ನ್ಯೂಟ್ರಿಯನ್ಸ್ ಇರ್ತವೆ, ಯಾವ್ಯಾವ ರೀತಿಯ ಒಂದು ಕೆಮಿಕಲ್ಸ್ ಇದಾವೆ ಅಂತ ಹೇಳಿದ್ರೆ ತಲಾಂತರದಿಂದಗೂ ನಾವು ಅಡುಗೆ ಮೇಲೆ ಯೂಸ್ ಮಾಡ್ತಾ ಇದ್ದೀವಿ. ನಾವು ರೊಟ್ಟಿಗೂ ಚಪಾತಿಗೂ ಯೂಸ್ ಮಾಡ್ತೀವಿ, ಪಲ್ಯವಾಗಿ ಅಥವಾ ನಮ್ಮ ಪ್ರತಿಯೊಂದು ಒಗ್ಗರಣೆಗೂ ಕೂಡ ಕರಿಬೇವಿನ ಸೊಪ್ಪು ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಒಂದು ಫೈಬರ್ನ ಅಂಶ ನಾವು ತಿಂದಂಥ ಆಹಾರದಲ್ಲಿರುವ ಸಕ್ಕರೆ ಅಂಶವನ್ನು ಸರ್ಜ್ ಮಾಡಲ್ಲ, ಇನ್ಸುಲಿನ್ನ ಸರ್ಜ್ ಮಾಡಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡುತ್ತೆ. ಹೊಟ್ಟೆ ತುಂಬಿದಂಥ ಅನುಭವ ಕಡೆ ಇರುತ್ತೆ. ಯಾಕಂದರೆ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಸ್ವಲ್ಪ ತಿಂದರೆ ಸಾಕು, ನಿಮಗೆ ಮೆಂತ್ಯ ಸೊಪ್ಪಾಗಲಿ, ನೀವು ನುಗ್ಗೆ ಸೊಪ್ಪಾಗಲಿ ಒಂದಿಷ್ಟೇ ತಿಂದರೂ ಕೂಡ ನಿಮಗೆ ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರುವಂಥ ಹೇರಳವಾಗಿರುವಂಥ ಫೈಬರ್ಗಳು. ಜೊತೆಗೆ ಇದರಲ್ಲಿ ಸುಮಾರು ಥರದ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಈ ಡಯಾಬಿಟಿಸ್ನವರಿಗೆ ಬೇಕಾಗಿರುವಂಥ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು, ಕೆಮಿಕಲ್ಸ್ಗಳು ಇದರಲ್ಲಿ ಹೇರಳವಾಗಿ ಅಡಗಿರುತ್ತೆ. ನಮ್ಮ ಕಣ್ಣಿಗಾಗಲಿ, ನಮ್ಮ ನರಗಳಿಗಾಗಲಿ, ನಮ್ಮ ಕೂದಲಿಗಾಗಲಿ, ನಮ್ಮ ಚರ್ಮಕ್ಕಾಗಲಿ ಬೇಕಾಗಿರುವಂಥ ಎಲ್ಲ ನೀವು ನೋಡಿರ್ಬೋದು. ಮೆಂತ್ಯ ಸೊಪ್ಪಿರ್ಬೋದು, ಕರ್ಬೇವಿನ ಸೊಪ್ಪಿರ್ಬೋದು, ನುಗ್ಗೆ ಸೊಪ್ಪಿರ್ಬೋದು, ಎಲ್ಲದಕ್ಕೂ ರಕ್ತಹೀನತೆ, ಸುಸ್ತು, ನರದೌರ್ಬಲ್ಯ ಎಲ್ಲದಕ್ಕೂ ಕೂಡ ಭಾಳ ಒಳ್ಳೆಯದು ಅಂತ ವೈಜ್ಞಾನಿಕ ಪ್ರೂವ್. ಹಾಗಾಗಿ ಈ 3 ಸೊಪ್ಪುಗಳ ಒಂದು ಪೌಡ್ರು ಒಂದು ಈಕ್ವಲ್ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಕರಿಬೇವಿನ ಸೊಪ್ಪನ್ನು, ನುಗ್ಗೆ ಸೊಪ್ಪನ್ನು ಮತ್ತು ಈ ಮೆಂತ್ಯ ಸೊಪ್ಪನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ, ಒಣಗಿದ ನಂತರ ಅದು ಕೈಯಲ್ಲಿ ಇಟ್ಕೊಂಡ ತಕ್ಷಣ ಪೌಡ್ರ್ ಆಗಬೇಕು. ಅಷ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ನೀರಿನ ಅಂಶ ಸಂಪೂರ್ಣ ಕಡಿಮೆ ಆದಮೇಲೆ ಅದು 3ರನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಬೇಕಾದ್ರೆ ಮಾಡಿಕೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಟು ಒಂದು ನಿಮ್ಮ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಅದನ್ನು ನೀವು ಪ್ರತಿನಿತ್ಯ ಈ ಒಂದು ಮಜ್ಜಿಗೆಯಲ್ಲಿ ಸೇವಿಸ್ತಾ ಬನ್ನಿ.
ಯಾಕಂದ್ರೆ ಸ್ವಲ್ಪ ಹೀಟ್ ಅಲ್ಲ, ಹಾಗಾಗಿ ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿದ್ರೆ ಅಷ್ಟೊಂದು ಹೀಟ್ ಆಗಲ್ಲ. ಯಾಕಂದರೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹೀಟು, ಈ ನುಗ್ಗೆ ಸೊಪ್ಪು ಸ್ವಲ್ಪ ಹೀಟು, ಹಾಗಾಗ್ಬಿಟ್ಟು ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಪ್ರತಿನಿತ್ಯ ಊಟದ ನಂತರ ಸೇವಿಸ್ತಾ ಬರೋದ್ರಿಂದ ನೀವು ತಿಂದಂಥ ಆಹಾರದಲ್ಲಿರುವಂಥ ಕಾರ್ಬೋಹೈಡ್ರೇಟ್ನ ಅಂಶ ಈ ಫೈಬರ್ ಟ್ರ್ಯಾಪ್ ಮಾಡ್ಕೊಂಡು ಹೊರಡೆ ಕಳಿಸುತ್ತೆ. ಸಡನ್ನಾಗಿ ಇನ್ಸುಲಿನ್ ಸ್ಪೈಕ್ ಆಗಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಅವಾಯ್ಡ್ ಮಾಡುತ್ತೆ, ವಿಸರಲ್ ಫ್ಯಾಟ್ನ ಕರಗಿಸುತ್ತೆ. ಅದೇ ರೀತಿ ನಿಮ್ಮ ಸುಸ್ತು, ಚರ್ಮದ ತೊಂದರೆಗಳು, ಕಣ್ಣಿನ ತೊಂದರೆಗಳು, ಕೂದಲಿನ ತೊಂದರೆಗಳು, ಈ ಥರ ಎಲ್ಲ ಡಯಾಬಿಟಿಸಿಂದ ಆಗುವಂಥ ಕಾಂಪ್ಲಿಕೇಶನ್ನ ಕೂಡ ಅವಾಯ್ಡ್ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕ ಪರವಾಗಿದೆ. ಸೊ ಈ ಒಂದು ರೆಸಿಪಿನ ನೀವು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸುಮಾರು ಇಂಗ್ರೀಡಿಯೆಂಟ್ಸ್ ಇದೆ. ಈಗ ಜೀರಿಗೆ ಇರ್ಬೋದು, ಮೆಂತೆ ಇರ್ಬೋದು, ಮಿಶ್ರಶೃಂಗಿ ಇರ್ಬೋದು, ಈ ಥರ ಎಲ್ಲ ಪ್ರಾಡಕ್ಟ್ಸ್ ಇದೆ. ಅದು ಆ ಥರ ಒಂದು ಪ್ರಾಡಕ್ಟ್ ನಾವೇ ಒಂದು ರೆಡಿ ಮಾಡಿದ್ದೀವಿ. ಅದರ ಹೆಸರು ಡಯಾಸ್ಪರ್ಶ್ ಅಂತ, ನಾನು ಹಾಸ್ಪಿಟಲ್ ಹೆಸರು ಇಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಜನ ತೊಗೊಳ್ತಿದ್ದಾರೆ ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ಗುಡ್ ರಿಸಲ್ಟ್ಸ್. ಸಾಧ್ಯವಾದರೆ ನೀವೇ ಇದನ್ನು ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನೀವು ನಾನು ಯಾವುದೇ ಕಾರಣಕ್ಕೂ ನನ್ನ ಪ್ರಾಡಕ್ಟ್ಸ್ನ ತೊಗೊಳ್ಳಿ ಅಂತ ಹೇಳಲ್ಲ. ನೀವು ಮನೇಲಿ ಇದನ್ನು ಮಾಡ್ಕೊಂಡು ನೋಡಿ. ಫಸ್ಟ್ ನಿಮ್ಮ ಶುಗರ್ನ ಇವತ್ತು ಚೆಕ್ ಮಾಡಿ, ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಚೆಕ್ ಮಾಡಿ ನೋಡಿ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡ್ತೀರಾ. ಇನ್ನು ಎಕ್ಸ್ಟ್ರಾ ಆ್ಯಡೆಡ್ ಬೆನಿಫಿಟ್ಸ್ ಬೇಕು ಅಂದರೆ ಈ ಥರ ಒಂದು ಪೌಡರ್ನ ಬೇಕಾದ್ರೆ ನೀವು ಕೆಳಗೆ ಬರ್ತಾ ಇರೋ ಒಂದು ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ಬೇಕಾದ್ರೆ ತರಿಸ್ಕೋಬೋದು. ಎಷ್ಟನ್ನು ಹೇಳ್ತಾ ಡಯಾಬಿಟಿಸ್ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಇಟ್ಕೊಳ್ಳಿ. ನಾನು ಹೇಳಿದ ಎಷ್ಟನ್ನು ಫಾಲೋ ಮಾಡಿ. ಕೊನೆಯದು ಬರೀ ಮನೆ ಮದ್ದನ್ನು ಮಾತ್ರ ಅಲ್ಲ, ನಾನು ಹೇಳಿದ ಡಯಟು ಇಂಪಾರ್ಟೆಂಟ್, ನಾನು ಹೇಳಿದಂಥ ಎಕ್ಸಸೈಸಸ್ಸು ಇಂಪಾರ್ಟೆಂಟು. ಆದಷ್ಟು ಈ ಮೂರು ಒಟ್ಟಿಗೆ ಇದ್ದಲ್ಲಿ ಒಂದು ಬಿಲ್ಡಿಂಗ್ ಅಂದ್ಕೊಳ್ಳಿ. ನೀವು ಒಂದು ಬಿಲ್ಡಿಂಗಲ್ಲಿ ಮೂರು ಇರಬೇಕು. ಒಂದು ಫೌಂಡೇಶನ್ ಚೆನ್ನಾಗಿರಬೇಕು, ಗೋಡೆಗಳು ಚೆನ್ನಾಗಿರಬೇಕು, ಮೇಲ್ಗಡೆ ರೂಫ್ ಚೆನ್ನಾಗಿರಬೇಕು, ಛಾವಣಿ ಚೆನ್ನಾಗಿರಬೇಕು. ಫೌಂಡೇಶನ್ ಅಂತ ಹೇಳಿದ್ರೆ ಸರಿಯಾದ ಒಂದು ಆಹಾರ ಕ್ರಮ, ಗೋಡೆಗಳು ಅಂತ ಹೇಳಿದ್ರೆ ನೀವು ಮಾಡುವಂಥ ಒಂದು ಎಕ್ಸಸೈಸು, ಅದ್ರ ಮೇಲ್ಗಿರೋ ಛಾವಣಿ ಅಂತ ಹೇಳಿದ್ರೆ ರೈಟ್ ಟೈಪ್ ಆಫ್ ಮೆಡಿಸಿನ್ಸ್, ಸರಿಯಾದ ಒಂದು ಮೆಡಿಸಿನ್ಸ್ಗಳು. ಈ ಮೂರು ಸರಿಯಾಗಿದ್ದರೆ ಡಯಾಬಿಟಿಸ್ನ ಸಂಪೂರ್ಣವಾಗಿ ನಮ್ಮ ದೇಶದಿಂದ ಎರಾಡಿಕೇಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಇದೇ ಥರ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.